ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ಎಲ್ಲರಿಗೂ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆಲ್ಲ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆಯ ಶ್ರೀ ಚಾಮುಂಡೇಶ್ವರಿ ತಾಯಿ ಸನ್ನಿಧಿನ ನಿಮಗೆಲ್ಲ ತೋರಿಸೋದಕ್ಕೆ ಬಂದಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಪವಿತ್ರವಾದ ದೇವಾಲಯ ಬಹಳ ಭಕ್ತಾದಿಗಳ ಮೆಚ್ಚುಗೆಗೆ ಪಡೆದಿದೆ. ಇಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮ ಮೈಸೂರಿಂದ ಪ್ರತಿ ಅರ್ಧ ಗಂಟೆಗೂ ಡೈರೆಕ್ಟ್ ಬಸ್ಗಳ ಸೌಲಭ್ಯ ಇದೆ. ಟಿಕೆಟ್ ಬೆಲೆ ಬಂದು 117 ರೂಪಾಯಿ ಇರುತ್ತೆ. ನಮ್ಮ ಮೈಸೂರಿಂದ ಗೌಡಗೆರೆಗೆ ಸುಮಾರು 2 ಗಂಟೆಗಳ ಸಮಯ ಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಈ ದೇವಾಲಯದ ಸಂಪೂರ್ಣ ದರ್ಶನದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಮತ್ತೊಂದು ವಿಷಯ, ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ 2 ಭಾಗವಾಗಿ ವಿಡಿಯೋನ ಮಾಡಿದ್ದೀನಿ. ಮೊದಲಿಗೆ ದೇವಾಲಯದ ಬಗ್ಗೆ ಇರುತ್ತೆ, ಹಾಗೆ ನಮ್ಮ ಪರಂಪರೆ ಅಂದ್ರೆ ನಮ್ಮ 80-90ರ ದಶಕದ ಜನಜೀವನ ಹೇಗಿತ್ತು ಅಂತ ಒಂದು ಮ್ಯೂಸಿಯಂನ ರೆಡಿ ಮಾಡಿದ್ದಾರೆ. ಆ ಭಾಗವನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದೇವಾಲಯ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸಿದ್ಧಿ ಪಡೆದಿದೆ. ಮುಖ್ಯವಾಗಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಅದ್ಭುತವಾದ ಪಂಚಲೋಹದ ಮೂರ್ತಿ ಹಾಗೂ ಅಮ್ಮನವರ ಸನ್ನಿಧಿ, ಅದರ ಜೊತೆ ಸಂಕಲ್ಪ ಮಾಡಿ ಕಾಯಿಯನ್ನು ಕಟ್ಟುವ ಪದ್ಧತಿ ಇಲ್ಲಿನ ವಿಶೇಷ ಆಚರಣೆ ಆಗಿರುತ್ತೆ. ಹಾಗೆ ಈ ದೇವಾಲಯದ ಸಮಯ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಇರುತ್ತೆ. ಈ ದೇವಾಲಯದ ಪ್ರವೇಶ ದ್ವಾರದಲ್ಲಿ 18 ಭುಜಗಳುಳ್ಳ 61 ಅಡಿ ಎತ್ತರದ 35,000 ಕೆಜಿಯ ತೂಕದ ಪಂಚಲೋಹ ಮೂರ್ತಿಯನ್ನು ನೋಡೋದಕ್ಕೆ ಕಣ್ಮನ ಸೆಳೆಯುತ್ತದೆ. ನಂತರ ಪ್ರವೇಶ ದ್ವಾರದ ಎಡಭಾಗಕ್ಕೆ ಒಂದು ಸಾಲು ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದ್ರೆ ನವಗ್ರಹ, ಗಣಪತಿ ಹಾಗೂ ಶಿವನ ದೇವರ ಗುಡಿಗಳನ್ನು ನೋಡಿಕೊಂಡು ನಂತರ ದೇವಸ್ಥಾನದ ಮುಖ್ಯ ಪ್ರವೇಶ ಸಿಗುತ್ತೆ. ಪ್ರವೇಶ ದ್ವಾರದಲ್ಲಿ ಹೂವಿನ ಪಲ್ಲಕ್ಕಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ನೋಡ್ತಾ ಇದ್ರೆ ಮನಸ್ಸಲ್ಲಿ ಏನೋ ನೆಮ್ಮದಿ, ಧೈರ್ಯ. ಅಲ್ಲಿ ಕೈ ಮುಗಿದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿ ಮುಂದೆ ಹೋಗ್ಬೇಕು. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನದ ನಂತರ ಮುಂಭಾಗದಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ. ಅಲ್ಲಿ 50 ರೂಪಾಯಿ ಕೊಟ್ಟು ಕಾಯಿ ಕಟ್ಟಲು ಟಿಕೆಟ್ ತಗೊಂಡು ಅದರ ಪಕ್ಕದಲ್ಲೇ ಕಾಯಿಯನ್ನ ತಗೋಬೇಕಾಗುತ್ತೆ. ಹಾಗೆ ಇಲ್ಲಿ ತುಲಾಭಾರವನ್ನ ಕೂಡ ಮಾಡಿಸ್ಬೋದು. ತೆಗೆದುಕೊಂಡ ಕಾಯಿಯನ್ನು ಮೂಲಮೂರ್ತಿಯ ಬಸಪ್ಪನವರ ಗದ್ದುಗೆಗೆ ಹೋಗಿ ಅಲ್ಲಿ ಮನಸ್ಸಲ್ಲಿ ಭಕ್ತಿಯಿಂದ ಸಂಕಲ್ಪ ಮಾಡಿ ಬಸಪ್ಪನವರಿಗೆ ನಮಸ್ಕರಿಸಿ 7 ಸುತ್ತುಗಳ ಪ್ರದಕ್ಷಿಣೆ ಮಾಡಿ ಅಲ್ಲಿಯೇ ಕಾಯಿ ಕಟ್ಟುವ ಪದ್ಧತಿ ಕೂಡ ಇದೆ.
ಶ್ರೀ ಚಾಮುಂಡೇಶ್ವರಿ ದೇವಿಯ ಪಂಚಲೋಹ ವಿಗ್ರಹದ ದರ್ಶನಕ್ಕೆ ಹೋಗೋ ದಾರಿಯಲ್ಲಿ ಶ್ರೀ ಭಗವಾನ್ ವಿಷ್ಣುವಿನ ದಶಾವತಾರಗಳ ಮೂರ್ತಿಯನ್ನು ಕೂಡ ನೋಡೋಕೆ ಕಣ್ಮನ ಸೆಳೆಯುತ್ತದೆ. ಶ್ರೀ ಚಾಮುಂಡೇಶ್ವರಿ ದೇವಿಯ ಅದ್ಭುತವಾದ 18 ಭುಜಗಳುಳ್ಳ 61 ಅಡಿ ಎತ್ತರದ 35,000 kg ತೂಕದ ಪಂಚಲೋಹದ ಮೂರ್ತಿಯನ್ನ ಪಕ್ಕದಿಂದ ನೋಡೋಕೆ ಮನಸ್ಸಲ್ಲಿ ಏನೋ ಒಂಥರ ಉತ್ಸಾಹ. ಇಲ್ಲಿನ ಮತ್ತೊಂದು ವಿಶೇಷ ಏನಂದ್ರೆ ಉಪ್ಪಿನ ಹರಕೆಯನ್ನ ಕೂಡ ತೀರಿಸ್ತಾರೆ. ಇದಾದ ನಂತರ ಮುಂದೆ ಕಾಣೋ ಈಗಿನ ಬಸಪ್ಪನವರನ್ನ ನೋಡ್ಕೊಂಡು ಆಶೀರ್ವಾದ ತಗೊಂಡು ಮುಂದೆ ಹೋಗ್ಬೇಕಾಗತ್ತೆ. ಶ್ರೀ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯ ಎಡಗಡೆಗೆ ಹೋದ್ರೆ ಅನ್ನದಾಸೋಹನ ಭವನಕ್ಕೆ ದಾರಿ ಸಿಗುತ್ತೆ. ಈ ದೇವಾಲಯದಲ್ಲಿ ಪ್ರತಿದಿನ ಸಾವಿರಾರು ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ರಾತ್ರಿಯ ತನಕನೂ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಮತ್ತೊಂದು ವಿಷಯ ಸ್ನೇಹಿತರೆ, ಇಲ್ಲಿ ಸತತವಾಗಿ 7 ವಾರ ಬಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಕಾಯಿಯನ್ನು ಕಟ್ಟಿದರೆ ಇಷ್ಟಾರ್ಥ ಸಿದ್ಧಿ ನಡೆಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ಪ್ರತಿ ಶನಿವಾರ, ಭಾನುವಾರ, ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ತೀರ್ಥಸ್ಥಾನದ ವ್ಯವಸ್ಥೆ ಕೂಡ ಇರುತ್ತೆ. ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.